ನೀನು ಅಷ್ಟೇ, ಇನ್ನೊಂದ್ಸಲ ಇವನ್ ಮಾತ್ ಕೇಳಿ ನೀನು ತೊಂದ್ರೆ ತಗೋಬೇಡ, ಅವನಿಗೂ ತೊಂದ್ರೆ ಕೊಡ್ಬೇಡ, ಸರಿನಾ? ಸರಿ ಅಮ್ಮ. ನಿನ್ ಮಾತ್ ಕೇಳಿ ಪ್ರಾಣನೇ ಹೋದಾಗಿತ್ತು. ಸಾರಿ ಅಮ್ಮ. ಸಾರಿ ಅವನಿ. ಪರವಾಗಿಲ್ಲ ಬಾವಾ. ಇನ್ನೆಲ್ರೂ ಹೊರಡಿ. ಅವನಿ, ಏನು ಅನ್ಕೋಬೇಡಮ್ಮ. ಅಮ್ಮಯ್ಯ. ಇಂಥದ್ದೇನೋ ಆಗತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅಮ್ಮಮ್ಮ ತಾತನ್ ಕೈಯಿಂದ ನಿನ್ಗೆ ಒಳ್ಳೆ ಸನ್ಮಾನ ಆಗ್ಬೇಕಾಗಿತ್ತು, ಮಿಸ್ ಆಯ್ತು. ನೀವೊಂದು ವಿಷಯ ಅಬ್ಸರ್ವ್ ಮಾಡಿದ್ರಾ? ಏನಣ್ಣ? ಅವನಿ ಕತ್ತಲಿರೋ ತಾಳಿ ವಿಷಯ ಎತ್ತುತ್ತಿದ್ದ ಹಾಗೆ ನಿಹಾರಿಕಾ ತುಂಬಾ ಭಯ ಪಡ್ತಿರ್ತಾಳೆ. ಅಷ್ಟಕ್ಕೂ ನಿಹಾರಿಕಾಗ ಅಷ್ಟು ಟೆನ್ಷನ್ ಯಾಕೆ? ಆ ವಿಷಯ ತಿಳ್ಕೊಳ್ಳೋದಕ್ಕೆ ಇನ್ನೊಂದು ಐಡಿಯಾ ಹೇಳ್ಬೇಡ. ಈ ಸರಿ ಎಲ್ರೂ ಸರಿಯಾಗಿ ಬಯಸ್ಕೋಬೇಕಾಗತ್ತೆ. ಒಂದು ಕೆಲಸನೂ ನೆಟ್ಟಗ್ ಮಾಡಲ್ಲ. ನಿಹಾರಿಕಾ ನಮ್ಮ ಹತ್ರ ಏನೋ ಮುಚ್ಚಿಡ್ತಿದ್ದಾಳೆ. ಪೃಥ್ವಿರಾಜ್ ಶ್ರೀಕರ್ನ ಹಾವಿನ ಹಾಗೆ ಉಪಯೋಗಿಸ್ಕೊಂಡು ಅವನಿಗೆ ಬಲೆ ಬೀಸಿದ್ರು. ಅವನಿ ಆ ಬಲೆಯಲ್ಲಿ ಸಿಕ್ಕಾಕೋಬೇಕು. ಶ್ರೀಕರ್ಗೆ ಹಳೇದೆಲ್ಲ ನೆನ್ಪಗ್ ಬಂತು ಅಂತ ಸಂತೋಷ ಪಟ್ಟು ನಿಜಾನೆಲ್ಲ ಓಪನ್ ಆಗಿ ಹೇಳ್ಬೇಕು. ಆದ್ರೆ ಅವನಿ ಯಾಕೆ ಹಾಗೆ ಸುಳ್ಳು ಹೇಳಿದ್ಲು? ಕತ್ತಲ್ಲಿ ತಾಳಿ ಇಲ್ಲ ಅಂತ ಶ್ರೀಕರ್ ಹತ್ರ ಅವಳು ಯಾಕೆ ಸುಳ್ಳು ಹೇಳಿದ್ಲು? ಒಳ್ಳೆ ಅವಕಾಶನ ಅವನಿ ಯಾಕೆ ಉಪಯೋಗಿಸ್ಕೊಳ್ಳಿಲ್ಲ ಅಂತ ನನ್ಗಂತೂ ಅರ್ಥನೇ ಆಗ್ತಾ ಇಲ್ಲ. ನನ್ನ ಹತ್ರ ಶ್ರೀಕರ್ ಬಾಬಾ ಹಳೆದೆಲ್ಲ ನೆನ್ಪಿಗೆ ಬಂದಿದೆ ಅಂತ ನಾಟಕ ಮಾಡಿದ್ರು. ನಾನು ಯಾಕೆ ನಿಜಾನ್ ಹೊರಗಡೆ ಹೇಳ್ಕೊಳ್ಳಿಲ್ಲ ಅಂತ ತುಂಬಾ ಪ್ರಶ್ನೆಗಳು ನಿನ್ ಮೆದ್ಲಲ್ಲಿ ಓಡಾಡ್ತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಬಾವನ್ ಮುಂದೆ ಎಲ್ಲ ವಿಷಯನೂ ಹೇಳ್ಬಿಡ್ತೀನೇನೋ ಅಂತ 10 ನಿಮಿಷ ನೀನು ತುಂಬಾ ನರಕನ ಅನುಭವಿಸ್ಬಿಟ್ಟೆ ಅನ್ನು. ನಾನು ಹೇಳ್ಬಿಡ್ತಿದ್ನೇನೋ, ಆದ್ರೆ ಯಾಕೆ ಹೇಳಿಲ್ಲ ಗೊತ್ತಾ? ನಿಂಗೆ ನಿಜವಾಗ್ಲೂ ಹಳೆದೆಲ್ಲ ನೆನ್ಪಿಗೆ ಬಂದ್ರೆ ನನ್ ಜೊತೆಗೆ ಮನೇಲಿರೋರ್ಗೆಲ್ರಿಗೂ ಹಬ್ಬನೇ. ಆದ್ರೆ ಮೊದಲು ನೀನ್ ನನ್ಗೆ ತಾಳಿ ಕಟ್ಟಿದಾಗ್ಲಿ ನಾವು ಮದ್ವೆ ಮಾಡ್ಕೊಂಡಿದ್ದಾಗ್ಲಿ ನಡ್ದಿಲ್ವಲ್ಲ? ನಿನ್ ಫೇಸ್ ರೀಡಿಂಗ್ ನೋಡಿ ನಿನ್ ಮೈಂಡ್ ವಾಯ್ಸ್ನ ಗುರ್ತು ಹಿಡ್ದೆ, ಅದಕ್ಕೆ ಹಾಗೆ ಮಾತಾಡ್ದೆ. ನಮ್ಮ ಮದ್ವೆ ಬಗ್ಗೆ ಗೊತ್ತಾಗೋ ಸಮಯ ಸಂದರ್ಭ ಇದೆಲ್ಲ ಅಂತ ಸುಮ್ಮನಾಗ್ಬಿಟ್ಟೆ. ಅದೂ ಅಲ್ಲದೆ ನಾನು ಮೊದಲೇ ನಿನ್ನ ಹತ್ರ ಒಂದು ಚಾಲೆಂಜ್ ಮಾಡಿದ್ದೀನಿ. ನಾನು ತಾಳಿನಾಗ್ಲಿ ಸರ್ಟಿಫಿಕೇಟ್ನ ಆಗಲಿ ತೋರ್ಸಲ್ಲ ಅಂತ. ನೀನೇ ನಿನ್ನ ತಪ್ಪುಗಳನ್ನ ಒಪ್ಕೋಬೇಕು, ಇಲ್ಲ ಅಂದ್ರೆ ಭಾವನಾದ್ರೂ ನಮ್ಮ ಮದ್ವೆ ಬಗ್ಗೆ ಹೇಳಬೇಕು ಅಂತ. ನಾನು ಆ ಮಾತ್ ಮೇಲೆ ನಿಂತಿದ್ದೀನಿ. ನಾನು ಯಾವತ್ತಿಗೂ ಮಾತನ್ನ ತಪ್ಪಲ್ಲ, ನಿನ್ನ ಹಾಗೆ ಸ್ವಾರ್ಥದಿಂದ ಯೋಚನೆ ಮಾಡಲ್ಲ. ಕೆಲವು ಘಟನೆಗಳು ನನಗೆ ನೋವು ಕೊಟ್ರೂ ನಾನಂತೂ ಧೈರ್ಯವಾಗೇ ಇದ್ದೀನಿ ನಿಹಾರಿಕಾ. ಯಾವುದೇ ಪರಿಸ್ಥಿತಿನಲ್ಲೂ ನನ್ನ ಭಾವಂಗೆ ಎಲ್ಲ ನೆನಪಿಗೆ ಬರೋ ಹಾಗೆ ಮಾಡೇ ಮಾಡ್ತೀನಿ. ನೀನೇ ಕೊನೆಗೆ ಸೋತು ವಾಪಸ್ ಹೋಗ್ತೀಯಾ ನೋಡ್ತಿರು. ನಿನ್ನೊಬ್ಳು ತಂಗಿಯಾಗಿ ಭಾವಿಸಿ ಒಂದು ಮಾತು ಹೇಳ್ತಿದ್ದೀನಿ ಕೇಳು. ನೀನು ಮಾಡಿರೋ ತಪ್ಪನ್ನೆಲ್ಲ ಸರಿಪಡಿಸ್ಕೊಳ್ಳೋ ಅವಕಾಶ, ನಿನ್ನ ಜೀವನನ ಸರಿ ಮಾಡ್ಕೊಳ್ಳೋ ಅವಕಾಶ ಈಗಲೂ ನಿನ್ನ ಕೈಯಲ್ಲೇ ಇದೆ. ಈಗಾದರೂ ಬುದ್ಧಿ ತಂದ್ಕೋ. ಮುದ್ದು ಮುದ್ದು ಮಾತುಗಳಿಂದ ನನ್ನ ಮನಸ್ಸನ್ನ ಬದಲಾಯಿಸೋ ಪ್ರಯತ್ನ ಮಾಡೋಣ ಅಂತ ಅನ್ಕೋತಿದ್ಯಾ? ನೀನು ಎಷ್ಟೇ ಪ್ರಯತ್ನ ಮಾಡಿದ್ರೂ ನನ್ನ ಮನಸ್ಸು ಬದಲಾಗಲ್ಲ. ಶ್ರೀಕರ್ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡೋ ಮಾತಿಲ್ಲ. ನಿನ್ನಂತವ್ರಿಗೆ ಮನುಷ್ಯರು ಹೇಳಿದ್ರೆ ಅರ್ಥ ಆಗಲ್ಲ.
ಕಾಲ ಸರಿಯಾದ ಉತ್ತರ ಕೊಡೋವರೆಗೂ ಬುದ್ಧಿನೂ ಬರಲ್ಲ. ನೀನ್ ಹೇಳೋ ಮಾತು ಅನ್ಕೊಳ್ಳೋದಕ್ಕೆ ಚೆನ್ನಾಗಿರತ್ತೆ, ಆಚರಿಸೋದಕ್ಕೆ ಚೆನ್ನಾಗಿರಲ್ಲ. ಮದುವೆ ಆಗಿರೋ ಸೀತೆನ್ ಮೋಹಿಸಿದ ರಾವಣಾಸುರನ ಹತ್ರ ಕಟ್ಕೊಂಡಿರೋ ಹೆಂಡತಿ ಮಂಡೋದರಿ, ಒಡ ಹುಟ್ಟಿದ ತಮ್ಮ ವಿಭೀಷಣ ಒಳ್ಳೆ ಮಾತು ಹೇಳಿದಾಗ ರಾವಣಾಸುರ ಕೇಳಲಿಲ್ಲ. ಸೀತಾದೇವಿನ ಹೇಗಾದ್ರೂ ಸ್ವಂತ ಮಾಡ್ಕೋಬೇಕು ಅನ್ಕೊಂಡ. ಕೊನೆಗೆ ಅವನ ಗತಿ ಏನಾಯ್ತು? ಮದ್ವೆ ಆಗಿರೋ ಶ್ರೀಕರ್ ಭಾವನ್ ಪಡ್ಕೋಬೇಕು ಅನ್ಕೊಂತ ಇರೋ ನಿನ್ ಗತಿ ಕೂಡ ಮುಂದೆ ಮುಂದೆ ಅದೇ ತರಾನೇ ಆಗತ್ತೆ, ನೋಡ್ತಾ ಇರು. ಪುರಾಣ ಕಥೆಗಳನ್ನ ಹೇಳಿ ನನ್ನ ಭಯಪಡಿಸ್ಬೇಕು ಅನ್ಕೊಂಡಿದ್ಯಾ? ಇದು ಕಲಿಯುಗ. ತ್ರೇತಾಯುಗ ಆದ್ರೂ, ದ್ವಾಪರ ಯುಗ ಆದ್ರೂ, ಕಲಿಯುಗ ಆದ್ರೂ, ಯಾವ ಯುಗದಲ್ಲಾದ್ರೂ ನೀತಿ ಒಂದೇ. ಕೆಟ್ಟದ್ದು ಯಾವತ್ತೂ ಗೆಲ್ಲೋಲ್ಲ. ನಮ್ಮ ಮದ್ವೆ ವಿಷಯ ಯಾವ ಸಮಯದಲ್ಲಿ ಹೊರಗೆ ಬರಬೇಕೋ ಆ ಸಮಯದಲ್ಲೇ ಹೊರಗೆ ಬರತ್ತೆ. ಅಷ್ಟ್ರಲ್ಲಿ ನೀನು ಎಷ್ಟು ಪ್ರಯತ್ನ ಮಾಡಿದ್ರೂ ಅಟ್ಟರ್ ಫ್ಲಾಪ್ ಆಗತ್ತೆ. ಶ್ರೀಕರ್ ಭಾವ ನನ್ ಗಂಡ, ನನ್ ಗಂಡ ನನಗೆ ಸ್ವಂತ. ಫಿಕ್ಸ್ ಆಗ್ಬಿಡು. ಒಂದೇ ವಾರದಲ್ಲಿ ನನಗೂ ಶ್ರೀಕರ್ ಅವ್ರಿಗೂ ನಿನಗೂ ವಿಕಾಸ್ಗೂ ಮದ್ವೆ. ಅದನ್ನ ಮರಿಬೇಡ. ನೀನ್ ಹೇಳಿದ ಕಥೆ ಎಲ್ಲ ತಲೆ ಕೆಳಗಾಗಿ ಹೋಗತ್ತೆ. ನನಗ್ ನನ್ನ ತಾಳಿ ಮೇಲೆ ಬಲವಾದ ನಂಬಿಕೆ ಇದೆ. ಕೆಟ್ಟ ದಾರಿಲಿ ಹೋಗೋರ್ಗೆ ಒಳ್ಳೆ ಮಾತನ್ನ ಹೇಳೋದು ನನ್ನ ಧರ್ಮ. ಕೇಳಲಿಲ್ಲ ಅಂದ್ರೆ ನಿನ್ ಕರ್ಮ. ಹಾಗೆ ಆಗ್ಲಿ, ಖಂಡಿತ ಬರ್ತೀವಿ. ಇಡ್ತೀನಿ. ಏನಮ್ಮ ಎಲ್ರಿಗೂ ಬರೋದಕ್ಕೆ ಹೇಳ್ದೆ? ಈಗಷ್ಟೇ ನಮ್ಮ ಕುಲಗುರುಗಳ ಹತ್ರ ಮಾತಾಡಿದ್ವಿ. ನಾಳೆ ಹಬ್ಬ ಆದ್ಮೇಲೆ ಮದ್ವೆ ಕೆಲ್ಸನ ಶುರು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಎಲ್ರೂ ಹಬ್ಬನ ಆಚರಿಸಿ ಆಮೇಲೆ ಈ ಕಾರ್ಯಕ್ರಮ ಶುರು ಮಾಡೋಣ, ಸರಿನಾ? ಸರಿ ಅತ್ತೆ. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ನಿಹಾರಿಕಾ, ಈ ವಿಷಯ ನೀನು ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬಿಡು. ಅವನಿ, ನೀನು ಸುಜಾತನ್ಗೆ ಹೇಳು. ಮದ್ವೆ ಕೆಲಸ ಶುರು ಆದ್ಮೇಲೆ ಎಲ್ರೂ ಬರೋದಕ್ಕೆ ಹೇಳಿ. ಸರಿ ಅತ್ತೆ. ಅವನಿ, ಸುಜಾತನ್ಗೆ ಹೇಳೋದನ್ನ ಮರಿಬೇಡ. ಸರಿ ಅತ್ತೆ. ನಿಮ್ ಬಾಯಿಂದ ಈ ಮಾತನ್ನ ಯಾವಾಗ ಕೇಳ್ತೀನೋ ಅಂತ ತುಂಬಾ ಆಸೆಯಿಂದ ಕಾಯ್ತಾ ಇದ್ದೆ. ಇವತ್ ಕೇಳ್ದೆ. ಒಟ್ನಲ್ಲಿ ಆದಷ್ಟು ಬೇಗ ನಮ್ಮ ಮನೇಲಿ ಮದ್ವೆ ಸಂಭ್ರಮ ಶುರುವಾಗತ್ತೆ ಅಂತ ಆಯ್ತು. ಮಾಮೂಲಿ ಆಗಿರುತ್ತಾ? ಒಂದ್ ರೇಂಜ್ ಅಲ್ಲಿ ಇರುತ್ತೆ. 2 ಮದ್ವೆ ಅಂದ್ರೆ ಡಬಲ್ ಧಮಾಕ. ಇನ್ನೂ 1 ವಾರ ಟೈಮ್ ಇದೆ. ಎಲ್ಲ ಉಲ್ಟಾ ಆಗ್ಬೋದು, ಇಲ್ಲ ಏನ್ ಬೇಕಾದ್ರೂ ಆಗ್ಬೋದು. ಅದು ಮಾತ್ರ ನಿಜಾನೇ ಬಿಡು. ನಮ್ಮನೇಲಿ ಯಾವಾಗ ಏನ್ ಆರಾಮಾಗಿ ನಡೆದಿದೆ ಹೇಳು? ರಾಧಾಕೃಷ್ಣ, ಅಪಶಕುನ ಮಾತಾಡಬೇಡಿ. 2 ಮದ್ವೆಗಳು ಚೆನ್ನಾಗೇ ನಡೆಯುತ್ತೆ. ಮೊದಲು ನೀವೆಲ್ಲರೂ ಹೋಗಿ ನಾಳೆ ಹಬ್ಬಕ್ಕೆ ತಯಾರಾಗಿ ಹೋಗಿ. ಅಕ್ಕ, ಕೂತ್ಕೋ ಅವನಿ. ಸೌಮ್ಯ, ಸೌಮ್ಯ. ಪಕ್ಕದ ಮನೆಯಲ್ಲಿದ್ದಾಳೆ. ಬಬ್ಲು ಹುಟ್ಟಿದ ಹಬ್ಬ ಇವತ್ತು. ಹೌದಾ? ಏನ್ ವಿಷಯ? ಆ ನಿಹಾರಿಕಾ ಆಗ್ಲಿ, ಆ ಲಾವಣ್ಯ ಗ್ಯಾಂಗ್ ಆಗ್ಲಿ, ಮೂಗುತಿ ಮಾಯಾ ಅಂತ ಈ ತರ ನಾಟಕ ಏನಾದ್ರೂ ಶುರು ಮಾಡಿದ್ರಾ? ನನ್ನ ಮನೆಯಿಂದ ಹೊರಗೆ ಹಾಕಕ್ಕೆ ಅವ್ರು ಯಾವಾಗ್ಲೂ ಪ್ಲಾನ್ ಮಾಡ್ತಾನೆ ಇರ್ತಾರೆ ಬಿಡು. ಒಂದ್ ಮುಖ್ಯವಾದ ವಿಷಯ ಹೇಳೋದಕ್ ಬಂದೆ. ಏನದು? ಊರಿನ ಹಬ್ಬ ಆದ್ಮೇಲೆ ಅತ್ತೆ ಮಾವ ಮದ್ವೆ ಕೆಲ್ಸನ ಶುರು ಮಾಡ್ತಿದ್ದಾರೆ. ಮದ್ವೆ ಕೆಲ್ಸನಾ? ಹೌದು.
ಅಂದ್ರೆ ಶ್ರೀಕರ್ ನಿಹಾರಿಕಾ ಮದ್ವೆ ಕೆಲ್ಸಗಳು ಶುರು ಆಗುತ್ತೆ ಅಲ್ವಾ? 2 ಮದ್ವೆನೂ ಒಂದೇ ಡೇಟಲ್ಲಿ ಫಿಕ್ಸ್ ಮಾಡಿರೋದ್ರಿಂದ 2 ಮದ್ವೆ ಕೆಲಸಗಳನ್ನು ಕೂಡ ನಾಳೆಯಿಂದ ಶುರು ಮಾಡ್ತಾರೆ. ನಿಹಾರಿಕಾ ಶ್ರೀಕರ್ ಮದ್ವೆಗೆ 6ನೇ ತಾರೀಕಿನ ಮುಹೂರ್ತ ನಿರ್ಧರಿಸಿದಾಗ ಆ ತಾರೀಕು ಬರೋದಕ್ಕೆ ತುಂಬಾ ಸಮಯ ಇದೆ ಅಲ್ವಾ ಅಂತ ತುಂಬಾ ಧೈರ್ಯವಾಗಿರ್ತಿದ್ವಿ. ಅಷ್ಟರಲ್ಲಿ ಆ ನಿಹಾರಿಕಾ ಬಗ್ಗೆ ನಿಜ ಗೊತ್ತಾದ್ರೆ ಹೊರಗಡೆ ಹೋಗ್ತಾಳೆ, ನಿನ್ ಬಗ್ಗೆ ಗೊತ್ತಾದ್ರೆ ಸೊಸೆಯಾಗಿ ಖುಷಿಯಾಗಿ ಒಪ್ಕೋತಾರೆ ಅಂತ ಎಷ್ಟೋ ಕನಸುಗಳನ್ನ ಕಂಡ್ವಿ. ಛೇ, ಏನ್ ಲಾಭ? ಮದ್ವೆ ಡೇಟ್ ಹತ್ರ ಬಂದಿದೆ ಆದ್ರೆ ನಮ್ಮಿಂದ ಏನೂ ಮಾಡಕ್ಕಾಗ್ತಿಲ್ಲ. ನೀನ್ ಹೇಳಿದ ಮಾತು ಕೇಳ್ತಿದ್ದಾಗೇನೆ ನನ್ ಕೈ ಕಾಲೆಲ್ಲ ನಡುಗ್ತಾ ಇದೆ. ಅಂಥದ್ರಲ್ಲಿ ನೀನ್ ಹೇಗ್ ಧೈರ್ಯವಾಗಿರ್ತಿದ್ಯಾ ಅವನಿ? ಲಂಕೆಯಲ್ಲಿರೋ ಸೀತಾ ಮಾತೆಗೆ ರಾಮ ಕಳ್ಸ್ಕೊಟ್ಟ ಉಂಗುರನೇ ಧೈರ್ಯ ಅನ್ನೋ ಹಾಗೆ ನನ್ ಧೈರ್ಯ ಇದೆ ಅಕ್ಕ. ನನ್ ಮಾಂಗಲ್ಯನೇ ನನ್ನನ್ನು ಕಾಪಾಡತ್ತೆ. ಶ್ರೀಕರಿಗೆ ಹಳೇದ್ ನೆನಪಿಗೆ ಬರ್ಲಿಲ್ಲ ಅಂದ್ರೆ ಆವಾಗ ಏನ್ ಮಾಡ್ತೀಯಾ? ಕೊನೆ ನಿಮಿಷದಲ್ಲಾದ್ರೂ ಬರತ್ತೆ ಅನ್ನೋ ನಂಬಿಕೆ ನನಗಿದೆ. ಕಣ್ಣು ಮುಂದೆ ಎಷ್ಟೆಲ್ಲ ನಡೀತಿದ್ರು ನೀನಿನ್ನೂ ಹೀಗೆ ಯೋಚನೆ ಮಾಡ್ತಿದ್ಯಾ ಅಂದ್ರೆ ನನಗೆ ಭಯ ಆಗ್ತಿದೆ. ಮನುಷ್ಯ ಯಾವತ್ತೂ ಈ ದಿನ ಚೆನ್ನಾಗಿಲ್ಲ ಅಂದ್ರೂ ನಾಳೆ ಚೆನ್ನಾಗಿರತ್ತೆ, ನಾಳೆ ಒಳ್ಳೇದಾಗತ್ತೆ ಅನ್ನೋ ಆಸೆಯಿಂದನೇ ಮುಂದೆ ಸಾಗ್ತಾನೆ. ಲೋಕದಲ್ಲಿ ತುಂಬಾ ಜನ ಹೆಣ್ಮಕ್ಳು ಮದ್ವೆ ಮಾಡ್ಕೊಳ್ಳೋನ್ ಬಗ್ಗೆ ಏನೂ ಗೊತ್ತಿಲ್ಲದೆ ಹೋದ್ರೂ ತಲೆ ತಗ್ಸಿ ತಾಳಿ ಕಟ್ಟಿಸ್ಕೋತಾರೆ. ಯಾಕೆ ಅಂದ್ರೆ ನಂಬಿಕೆ ಅಂಥದ್ದು. ನಂಗೆ ಶ್ರೀಕರ್ ಭಾವನ್ ಬಗ್ಗೆ ಪೂರ್ತಿಯಾಗಿ ಗೊತ್ತಿದ್ದು ಕೂಡ ಭಯ ಯಾಕೆ? ಮದ್ವೆ ಆಗೋ ಅಷ್ಟರಲ್ಲಿ ಏನೋ ಒಂದು ಮಿರಾಕಲ್ ನಡೆಯುತ್ತೆ ಅನ್ನೋ ನಂಬಿಕೆ ನನಗಿದೆ. ಹಾಯ್ ಸಿಸ್ಟರ್ಸ್. ನೀವು ಮಾತಾಡ್ಕೊಂಡಿದ್ದು ಎಲ್ಲಾನು ಕೇಳಿಸ್ಕೊಂಡೆ, ಆದ್ರೆ ಒಂದೇ ಒಂದು ವಿಷಯನೂ ಅರ್ಥ ಆಗ್ಲಿಲ್ಲ. ತಾಳಿ ಅಂತೀರಾ, ಮದುವೆ ಅಂತೀರಾ, ನಡೆಯುತ್ತೆ ಅಂತೀರಾ, ನಡೆಯಲ್ಲ ಅಂತೀರಾ. ಅಲ್ಲ, ಇದು ಯಾವ ಸ್ಕೂಲ್ ನಿಮ್ದು ಅಂತ ನನಗೇನು ಅರ್ಥ ಆಗ್ತಿಲ್ಲಪ್ಪ. ಓದು ಬರಹ ಗೊತ್ತಿಲ್ದಿರೋ ನಿನ್ನಂತ ಮೂರ್ಖನ್ಗೆ ಸ್ಕೂಲ್ ಬಗ್ಗೆ ಏನ್ ಗೊತ್ತಾಗುತ್ತೆ ಬಿಡು. ಈ ನರಸಿಂಹ ಅಂದ್ರೆ ನಿಮ್ಗೆ ಇನ್ನೂ ಕೇವಲ ಆಗೋಗಿದೆ ಅಲ್ಲ. ಒಂದ್ ಕಾಲದಲ್ಲಿ ನಡಿಗೆ ಶಬ್ದಕ್ಕೇನೆ ಹೆದರ್ಕೊಳ್ತಾ ಇದ್ರಿ, ಇವಾಗ ನನ್ನ ಕಣ್ ಮುಂದೆನೆ ನಿಜಾನ ನಿರ್ಭಯವಾಗಿ ಮಾತಾಡ್ತಿದ್ದೀರಾ. ನಿಜ ಮಾತಾಡ್ಕೊಳ್ಳೋದಕ್ಕೆ ಭಯ ಯಾಕೆ? ಸಿಕ್ಕಾಪಟ್ಟೆ ಕೊಬ್ಬೇರಿದೆ ನಿಮಗೆ. ವೇದವತಿಯವ್ರ ಮನೇಲಿ ಮದುವೆ ಕೆಲಸ ಶುರುವಾಗಿದೆ, ಅಲ್ಲೆಲ್ಲ ಹಾಗೆ ಗಲಾಟೆ ಮಾಡಿ ಒಳ್ಳೆ ಕಾಸು ಮಾಡ್ಕೋಬೇಕು. ನನ್ನ ಆಸೆ ದ್ವೇಷ ಎಲ್ಲ ತೀರಿಸ್ಕೋಬೇಕು. ಏನ್ ಹಾಗೆ ನೋಡ್ತಿದ್ಯಾ? ಏನಿಲ್ಲ ಬಂಗಾರ, ಏನಿಲ್ಲ. ಅತ್ತೆ ನಾಳೆ ನಿನ್ನ ಕರೆಯೋದಕ್ಕೆ ಹೇಳಿದ್ದಾರೆ. ನಾಳೆ ನೀನ್ ಕೂಡ ಬಾ ಅಕ್ಕ. ಆದ್ರೆ ಅಲ್ಲಿ ಯಾವ ಜಗಳನೂ ಮಾಡಬೇಡ, ನಾನು ಹೊರಡ್ತೀನಿ. ಎರಡು ಜೋಡಿಗಳ ಮದುವೆ ಡೇಟ್ ನೆನಪಿಗೆ ಬರ್ತಿದ್ರೆ ನಮಗೆ ಡೆತ್ ಡೇಟ್ ಹತ್ರ ಬರ್ತಿರೋ ಹಾಗನ್ನಿಸ್ತಿದೆ. ಅವನಿ ವಿಕಾಸ್ ಮದ್ವೆ ನಡೀಲಿಲ್ಲ ಅಂದ್ರೆ ನಮ್ ಪರಿಸ್ಥಿತಿ ಏನು ಅಂತ ವಿಷಯಲ್ ಮಾಡ್ಕೊಂಡ್ರೆ ಅಯ್ಯೋ ತುಂಬಾ ಭಯಂಕರವಾಗಿ ಕಾಣ್ತಿದೆ ರೀ. ಬರ್ತಿದ್ದಾನೆ. ಏನು ಬಾಮೈದ ಅಷ್ಟೊಂದು ಸೀರಿಯಸ್ ಆಗಿ ಫೋನಲ್ಲಿ ನೋಡ್ತಾ ಇದ್ಯಾ? ಗರುಡ ಪುರಾಣ ಭಾವ. ಇವಾಗ ಗರುಡ ಪುರಾಣ ಓದೋಂತ ಅಗತ್ಯ ಏನಿದ್ಯೋ? ಇದರಲ್ಲಿ ಮನುಷ್ಯ ಸತ್ತೋಗಿ ನರ್ಕಕ್ಕೆ ಹೋದ್ರೆ ಅಲ್ಲಿ ಶಿಕ್ಷೆಗಳು ಎಷ್ಟು ಭಯಂಕರವಾಗಿರುತ್ತೋ ಅದ್ರ ಬಗ್ಗೆ ತುಂಬಾ ಕ್ಲಿಯರ್ ಆಗಿದೆಯಕ್ಕ. ಅಂತ ಶಿಕ್ಷೆಗಳ ಬಗ್ಗೆ ಇವಾಗ ಯಾಕೆ ಓದ್ತಿದ್ಯಾ ಬಾಮೈದ? ಅವನಿ ವಿಕಾಸ್ ಮದ್ವೆ ನಡೀಲಿಲ್ಲ ಅಂತಂದ್ರೆ ನಮ್ಮ ಪರಿಸ್ಥಿತಿ ಏನು ಅಂತ ಅನ್ಕೋತಿದ್ದೀರಾ ಅಲ್ವಾ? ಫ್ಯೂಚರಲ್ಲಿ ನಿಮಗೆ ಎಂತ ಪನಿಷ್ಮೆಂಟ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಮೊದ್ಲಿಂದನೇ ಮೆಂಟಲಿ ಪ್ರಿಪೇರ್ ಆಗ್ತಿದ್ದೀನಿ. ಏಯ್, ಏನು ನಮ್ಗೆ ಟಾರ್ಚರ್?
ಹೀಗ್ ದಿನ ಸಾಯಿಸೋ ಬದ್ಲು ಒಂದೇ ಸಾರಿ ಸಾಯಿಸ್ಬಿಡೋ, ಒಂದ್ ಕೆಲ್ಸ ಆಗೋಗುತ್ತೆ. ಮದ್ವೆ ಆಗಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಹೇಗ್ ಸಾಯಿಸ್ತೀನಿ ಅಂದ್ರೆ ವಿಕ್ಕಿ ಬಿಡೋ. ಕತ್ತು ಹಿಸ್ಕಿ ಒಂದ್ ಹನಿ ನೀರು ಕುಡಿಸ್ತೇನೆ, ನರಕ ತೋರ್ಸಿ ತೋರ್ಸಿ ಸಾಯಿಸ್ತೀನಿ. ಬಮೈದ ಬಿಡು, ಬಮೈದ ಬಿಡು, ಬಿಡು. ಅಕ್ಕ, ನಿಹಾರಿಕಾ ನಿನಗೆ ಫೋನ್ ಮಾಡ್ತಿದ್ದಾಳೆ. ಹಾಯ್ ನಿಹಾರಿಕಾ. ಮಮ್ಮಿ ಡ್ಯಾಡಿ ಏನ್ ಮಾಡ್ತಿದ್ದಾರೆ? ಅಕ್ಕ ಭಾವನಿಗೆ ಯೋಗದಲ್ಲಿ ಅತಿ ಮುಖ್ಯವಾಗಿರೋ ಪ್ರಾಣಾಯಾಮದ ಬಗ್ಗೆ ಕಲಿಸ್ತಿದ್ದೀನಿ. ಅಷ್ಟರಲ್ಲೇ ನೀನ್ ಕಾಲ್ ಮಾಡಿದೆ. ಒಳ್ಳೆ ಕೆಲಸ ಮಾಡ್ತಿದ್ಯಾ. ಇತ್ತೀಚೆಗೆ ಮಮ್ಮಿ ಡ್ಯಾಡಿಗೆ ಸ್ಟ್ರೆಸ್ಸು ಜಾಸ್ತಿ ಆಗ್ತಿದೆ. ಅದು ಯೋಗದ ಮೂಲಕ ಕಡಿಮೆ ಆಗತ್ ಬಿಡು. ಯಾ ಯು ಆರ್ ರೈಟ್. ಅಷ್ಟಕ್ಕೂ ಏನ್ ವಿಷಯ? ಗುಡ್ ನ್ಯೂಸ್. ಗುಡ್ ನ್ಯೂಸ್ ಕೇಳಬೇಕು ಅಂತ ನನ್ನ ಮನ್ಸು ಕಾಯ್ತಿದೆ. ಬೇಗ ಹೇಳು. ಈ ಹಬ್ಬ ಆದ್ಮೇಲೆ ನಮ್ ಮದ್ವೆ ಕೆಲ್ಸಗಳು ಶುರುವಾಗತ್ತೆ ಅಂತ ವೇದವತಿ ಅವರು ಇವಾಗಷ್ಟೇ ಎಲ್ಲಾರ ಮುಂದೆ ಅನೌನ್ಸ್ ಮಾಡಿದ್ರು. ಹೌದಾ? ಹೌದು ವಿಕ್ಕಿ. ಸೂಪರ್ ಗುಡ್ ನ್ಯೂಸ್. ನನಗೆ ಗಾಳಿಲಿ ತೇಲ್ತಿರೋ ಹಾಗಿದೆ. ಇನ್ನು ನನ್ ಮದ್ವೆ ಶ್ರೀಕರ್ ಜೊತೆ, ನಿನ್ ಮದ್ವೆ ಅವನಿ ಜೊತೆ ಆಗೋದ್ ಹಾಗೆ ಯಾರು ತಡಿಯಕ್ಕಾಗಲ್ಲ. ಅಷ್ಟೇ ಅಲ್ವಾ? ಮತ್ತೆ ಈ ವಿಷಯನ ಗೌತಮಿಗೆ ಡ್ಯಾಡಿಗೆ ಹೇಳ್ಬೇಕು. ಫೋನ್ ಕೊಡು. ಸ್ಪೀಕರ್ ಆನ್ ಅಲ್ಲೇ ಇದೆ. ಆಲ್ರೆಡಿ ಕೇಳಿಸ್ಕೊತಿದ್ದಾರೆ. ನೀನ್ ಹೇಳು. ಗೌತಮಿ, ವಿಷಯನ ಕೇಳಿಸ್ಕೊಂಡೆ ಅಲ್ವಾ? ಕೇಳಿಸ್ಕೊಂಡ್ವಿ. ಹೋಗೋ ಪ್ರಾಣ ವಾಪಸ್ ಬಂದಿರೋ ಹಾಗಿದೆ. ವಿಕಾಸ್ ಯೋಗ ಕಲಿಸ್ತಿದ್ದಾನಂತೆ ಅಲ್ವಾ? ಚೆನ್ನಾಗ್ ಕಲ್ತ್ಕೊಳ್ಳಿ. ನಾವು ಕಲಿತೇವೆ ಬಿಡಮ್ಮ. ನೀನು ಮಾತ್ರ ಯಾವುದೇ ಆತಂಕ ಇಲ್ದೇನೆ ಎರಡೂ ಮದುವೆಗಳು ಆರಾಮಾಗಿ ನಡೆಯೋ ಹಾಗೆ ನೋಡ್ಕೊಳಮ್ಮ. ಶೋರ್. ಇಲ್ ನೋಡು ತಾಯಿ, ಮತ್ತೊಂದ್ ಜನ್ಮ ಅಂತಿದ್ರೆ ನಿನಗ ಅಮ್ಮನಾಗಿ ಇವನಿಗೆ ಅಕ್ಕನಾಗ ಹುಟ್ಟಬಾರ್ದು ಅಂತ ಆ ಹಬ್ಬದಲ್ಲಿ ಅಮ್ಮನ ಹತ್ರ ಬೇಡ್ಕೋತೀನಿ. ಅದೇನು ಹಾಗೆ ಹೇಳ್ತಿದ್ಯಾ? ಅಕ್ಕ ಭಾವ ಇಬ್ರು ಕಾಮಿಡಿ ಮಾಡ್ತಿದ್ದಾರೆ. ಸರಿ, ಇಡ್ತೀನಿ. ಬಾಯ್. ಲವ್ ಯು ಅಕ್ಕ. ಲವ್ ಯು ಬಾವ. ಏಯ್, ಕೋಪ ಬಂದ್ರೆ ಕತ್ತಿಸ್ಗೆ ಸಾಯಿಸ್ತೀಯ, ಅಭಿಮಾನ ಬಂದ್ರೆ ಹೀಗ್ ಪ್ರೀತಿಯಿಂದ ಸಾಯಿಸ್ತೀಯ. ಒಟ್ನಲ್ಲಿ ನಿನ್ ಜೊತೆ ಇರೋ ಮನುಷ್ಯರಿಗೆ ದಿನ ಸಾವನ್ನ ತೋರಿಸ್ತೀಯ ಅಲ್ವೇನೋ? ಎಲ್ಲ ನಿಮ್ಮ ಅಭಿಮಾನ. ಏಯ್, ಅಮ್ಮ ಅನ್ನಪೂರ್ಣ ದೇವಿ, ಮದುವೆ ವಿಷಯ, ತಾಳಿ ವಿಷಯ ಬೇಗ ಗೊತ್ತಾಗ್ಬೇಕು ಅನ್ನೋ ಆಸೆ ನನಗಿದ್ರೂ ಯಾಕೋ ನೀನ್ ನನ್ನ ಮೇಲೆ ದಯೆ ತೋರಿಸ್ತಾ ಇಲ್ಲ. ನಿನ್ ಸಂಕಲ್ಪ ಏನೋ ನನಗೆ ಅರ್ಥ ಆಗ್ತಾ ಇಲ್ಲ. ನಾಳೆ ಕುಟುಂಬದಲ್ಲೆಲ್ಲ ಊರ ಹಬ್ಬನ ಆಚರಿಸ್ತಾ ಇದ್ದೀವಿ. ನಾನು ಕೂಡ ನೈವೇದ್ಯ ಎತ್ಕೊಂಡು ಆ ಅಮ್ಮನವ್ರಿಗೆ ಸಮರ್ಪಿಸ್ತಾ ಇದ್ದೀನಿ. ನಾನಲ್ಲಿ ಬೇಡ್ಕೊಳ್ಳೋದು ನನಗೆ ಸಿರಿ ಸಂಪತ್ತು ಬೇಕು ಅಂತಲ್ಲ, ನನ್ನ ತಾಳಿ ಸಂಬಂಧ ಒಂದು ಮುಕ್ತಾಯ ನೋಡಬೇಕು ಅಂತ. ಯಾವುದೋ ಒಂದು ಅದ್ಭುತ ನಡೆದು ನನ್ನ ತಾಳಿ ಕತೆ ಒಂದು ತೀರಕ್ಕೆ ಸೇರೋ ಹಾಗೆ ಮಾಡು ತಾಯಿ. ಮಾತ್ಗೂ ಅಮ್ಮನವ್ರ ಮೇಲೆ ಭಾರ ಹಾಕ್ಬೇಡ ಅವನಿ. ಅಮ್ಮನವ್ರ ಭಯಪಟ್ಟು ಮನೆಯಿಂದ ಹೊರಗಡೆ ಓಡ್ ಹೋಗ್ಬೋದು. ಅಮ್ಮನವ್ರು ಏನೇ ಇದ್ರೂ ಕೆಟ್ಟದ್ ಓಡೋಗೋ ಹಾಗೆ ಮಾಡ್ತಾಳೆ ಹೊರತು ಅಮ್ಮನವ್ರು ಯಾಕೆ ಓಡೋಗ್ತಾಳೆ ನಿಹಾರಿಕಾ? ನರಕಾಸುರನ ಕತೆ, ಮಹಿಷಾಸುರನ ಕತೆ ಓದಿಲ್ವಾ? ಯಾಕೆ ಓದ್ತೀಯ ಬಿಡು, ನಿಂದು ಅದೇ ಜಾತಿ ತಾನೆ. ಅಷ್ಟಕ್ಕೂ ಏನ್ ಹರಕೆ ಮಾಡ್ಕೊಂಡೆ? ಹರಕೆನ ಹೊರಗಡೆ ಹೇಳ್ಕೋಬಾರ್ದು. ನಾಳೆ ನೈವೇದ್ಯ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಹೇಗೆ? ಯಾಕೆ ಮಾಡ್ಬಾರ್ದಾ? ಅಷ್ಟೆಲ್ಲಾ ತಪ್ಪುಗಳನ್ನ ಮಾಡೋ ನಿನ್ನಂಥವ್ರೇ ಮಾಡ್ಬೇಕಾದ್ರೆ ನಾನ್ ಯಾಕೆ ಮಾಡ್ಬಾರ್ದು? ಅಮ್ಮನವ್ರ ಮುಂದೆ ನೀನ್ ಎಷ್ಟೇ ಹರಕೆ ಹೊತ್ಕೊಂಡ್ರು ಬೇಡ್ಕೊಂಡ್ರು ಕೂಡ ನೀನ್ ಮಾಡಿರೋ ನೈವೇದ್ಯನ
ಅಮ್ಮನವ್ರ ಮುಂದೆ ಸಮರ್ಪಿಸೋದಕ್ಕೆ ಬಿಡಲ್ಲ.